ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಬಿಡದಿ ಟೌನ್ಶಿಪ್ ಯೋಜನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸತತವಾಗಿ ರೈತರ ಜೊತೆಗೆ ನಿಂತ್ಕೊಂಡಿದ್ದು ಜೆಡಿಎಸ್. ಹಾಗಾಗಿ ಈಗ ಜೆಡಿಎಸ್ ಮುಂದಾಳತ್ವದಲ್ಲೇ ಪಾದಯಾತ್ರೆ ಮಾಡೋದಕ್ಕೆ ನಿರ್ಧಾರ ಆಗಿತ್ತು. ಆದರೆ ದೇವೇಗೌಡರ ಕುಟುಂಬದಲ್ಲಿ ಚೆನ್ನಮ್ಮ ಅವರು ವಿಧಿವಶರಾಗಿರೋ ಹಿನ್ನೆಲೆಯಲ್ಲಿ ಪಾದಯಾತ್ರೆ ಮುಂದಕ್ಕೆ ಹಾಕಲಾಗುತ್ತೆ ಅಂತ. ದೇವೇಗೌಡರ ಕುಟುಂಬ ಪೂಜಾ ಕಾರ್ಯದಲ್ಲಿ ಸಖತ್ ಬ್ಯುಸಿ ಆಗಿರೋದ್ರಿಂದ ಈ ಸದ್ಯಕ್ಕೆ ಪರಿಸ್ಥಿತಿ ಆ ಕಡೆ ಹಿಂಗಿರೋದ್ರಿಂದ ಇಲ್ಲಿ ಪಾದಯಾತ್ರೆಯಲ್ಲಿ ಭಾಗಿಯಾಗೋದು ಸ್ವಲ್ಪ ಕಷ್ಟ. ಬಿಡದಿ ಟೌನ್ಶಿಪ್ ವಿರೋಧಿ ಪಾದಯಾತ್ರೆಯನ್ನ ಮುಂದೂಡಿಕೆ ಮಾಡೋ ಸಾಧ್ಯತೆ ಇದು. ಇದೇ ತಿಂಗಳು 30, 31 ಮತ್ತು ಆಗಸ್ಟ್ 1ರಂದು ಪಾದಯಾತ್ರೆಗೆ ಜೆಡಿಎಸ್ ನಿರ್ಧಾರ ಮಾಡಿತ್ತು. ಬಿಡದಿಯಿಂದ ಬೆಂಗಳೂರಿನ ತನಕ ಪಾದಯಾತ್ರೆಗೆ ಬೃಹತ್ ಪ್ಲಾನ್ ಸಿದ್ಧವಾಗಿತ್ತು. ಬಿಡದಿಯಿಂದ ಪಾದಯಾತ್ರೆ ಮೂಲಕ ಬಂದು ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ ಮಾಡುವಂತಹ ಪ್ಲಾನ್ ಇದಾಗಿತ್ತು. ಚೆನ್ನಮ್ಮ ಅವರ ಕಾರ್ಯಗಳು ಇರೋ ಹಿನ್ನೆಲೆಯಲ್ಲಿ ಪಾದಯಾತ್ರೆಯನ್ನ ಸದ್ಯಕ್ಕೆ ಮುಂದಕ್ಕೆ ಹಾಕುವ ನಿರ್ಧಾರಕ್ಕೆ ಬಂದಿದ್ದಾರೆ. ಆಗಸ್ಟ್ನಲ್ಲಿ ಪಾದಯಾತ್ರೆ ಮಾಡೋದು ಓಕೆ ಅನ್ನೋ ರೀತಿಯಲ್ಲಿ ಕೆಲವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರಂತೆ. ಹಾಗಾಗಿ ತಾತ್ಕಾಲಿಕವಾಗಿ ಪಾದಯಾತ್ರೆಗೆ ಬ್ರೇಕ್ ಹಾಕಲಿದೆ ಜೆಡಿಎಸ್. ತದನಂತರದಲ್ಲಿ ಮುಂದಿನ ತಿಂಗಳು ಅತಿ ದೊಡ್ಡ ಹೋರಾಟಕ್ಕೆ ರೂಪುರೇಷೆ ಸಿದ್ಧವಾಗ್ತಾ ಇದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ.